ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಕಾಮನ್ ಎರರ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಮ್ಮೆ ಒಂದು ಸೆಂಟೆನ್ಸ್ನಲ್ಲಿ ಫ್ರೇಸಸ್ನ ಡಿವೈಡ್ ಮಾಡಿರ್ತಾರೆ. ಯಾವ ಫ್ರೇಸಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಸೆಂಟೆನ್ಸೇ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ಗಳಲ್ಲಿ ಎಲ್ಲಿ ಮಿಸ್ ಆಗಿದೆ, ಏನು ತಪ್ಪಾಗಿದೆ ಅನ್ನೋದನ್ನು ಗುರುತಿಸಬೇಕಾಗತ್ತೆ. KPSCಯಿಂದ ಕಾಲ್ ಆದರೂ ಅಥವಾ KEಯಿಂದ ಎಕ್ಸಾಮ್ಸ್ ಮಾಡ್ತಿದ್ದಾರೆ, SSC ಸೆಂಟ್ರಲ್ ಲೆವೆಲಲ್ಲಿ ಎಕ್ಸಾಮ್ ಆಗ್ತಿದೆ, PU ಬೇಸ್ಡ್ ಇರ್ಬೋದು, ಡಿಗ್ರಿ ಬೇಸ್ಡ್ ಇರ್ಬೋದು, ಪೇಪರ್ ಟೋಲಿ ಇಂಗ್ಲೀಷ್ 35 ಮಾರ್ಕ್ಸಿಗೆ ಇರುತ್ತೆ. ಅಲ್ಲಿ ನಿಮಗೆ ಕಾಮನ್ ಎರರ್ಸ್ ಕಂಪಲ್ಸರಿ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ರಾಮ್ ವಾಸ್ ಸೀನಿಯರ್ ಟು ಸ್ಯಾಮ್ ಇನ್ ಕಾಲೇಜ್. ನೋಡಿ, ಇದೊಂದು ಸೆಂಟೆನ್ಸ್. ಆ ಸೆಂಟೆನ್ಸನ್ನು ಏನು ಮಾಡಿದ್ದಾರೆ, ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಏನಾದ್ರು ಗ್ರಾಮ್ಯಾಟಿಕಲ್ ಎರರ್ ಇದೆಯಾ, ಈ ಕಾಮನ್ ಎರರ್ನ ನಾವು ಐಡೆಂಟಿಫೈ ಮಾಡಬೇಕು. ರಾಮ್ ವಾಸ್ ಸೀನಿಯರ್ ಟು ಸ್ಯಾಮ್ ಇನ್ ಕಾಲೇಜ್, ಇದು ಸರಿಯಾಗಿರುವಂತಹ ಉತ್ತರ. ಸೊ ದೇರ್ ಈಸ್ ನೋ ಎರರ್. ಇಟ್ ವಾಸ್ ಹಿಮ್ ಹೂ ಕೇಮ್ ರನ್ನಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಹಿಮ್ ಅನ್ನುವಂಥ ಪದವನ್ನು ನಾವು ಮಧ್ಯದಲ್ಲಿ ಬಳಸೋದಿಲ್ಲ. ಇಟ್ ವಾಸ್ ಹಿ ಆಗಬೇಕಾಗಿತ್ತು. ಸೊ ಕಾಮನ್ ಎರರ್ ಎಲ್ಲಿದೆ, ಎಲ್ಲಿ ಇದೆ. ದ ಕ್ಯಾಪಿಟಲ್ ಆಫ್ ಏಮನ್ ಈಸ್ ಸಿಚುಯೇಟಿಂಗ್ 2190 ಮೀಟರ್ಸ್ ಅಬವ್ ದ ಸಿ ಲೆವೆಲ್. ದ ಕ್ಯಾಪಿಟಲ್ ಆಫ್ ಏಮನ್ ಗ್ರಾಮ್ಯಾಟಿಕಲ್ ಕರೆಕ್ಟ್ ಇದೆ. ಈಸ್ ಸಿಚುಯೇಟಿಂಗ್ ಅಂತಿದೆ, ಈಸ್ ಸಿಚುಯೇಟೆಡ್ ಆಗಬೇಕಾಗಿತ್ತು. ನಿಮಗೊಂದು ಪ್ರಶ್ನೆ ಬರ್ಬೋದು, ಈಸ್ ಇದ್ದಾಗ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇರಬೇಕಂತ ಹೇಳಿದ್ರಲ್ವಾ. ಡಿಪೆಂಡ್ ಅಪಾನ್ ದ ಸೆಂಟೆನ್ಸ್. ಹೌದು, ಅದು ಟೆನ್ಸಿನ ಒಂದು ರೂಲ್, ಆದರೆ ಎಲ್ಲ ಸಲನೂ ಆ ಥರ ಇರಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ಹಿ ವಾಸ್ ಬಾರ್ನ್ ಇನ್, ಆ ಥರ ವರ್ಡ್ ಕೇಳಿದಿರಲ್ವಾ, ಇಟ್ ಡಿಪೆಂಡ್ಸ್. ಸೊ ದ ಆನ್ಸರ್ ಈಸ್, ಎಲ್ಲಿ ತಪ್ಪಿದೆ, ಬಿಯಲ್ಲಿ. ಈಸ್ ಸಿಚುಯೇಟೆಡ್ ಆಗಬೇಕಾಗಿತ್ತು. ದ ಕ್ಯಾಪ್ಟನ್ ಅಲಾಂಗ್ ವಿತ್ ಹಿಸ್ ಟೀಮ್ ಆರ್ ಪ್ರಾಕ್ಟೀಸಿಂಗ್ ವೆರಿ ಹಾರ್ಡ್ ಫಾರ್ ದ ಫೋರ್ತ್ ಕಮಿಂಗ್ ಮ್ಯಾಚಸ್. ಕ್ಯಾಪ್ಟನ್ ಸಿಂಗ್ಯುಲರ್ ಅಲ್ವಾ, ಹಾಗಂತಂದಮೇಲೆ ಆರ್ ಬರಬೇಕಾ, ಈಸ್ ಇರಬೇಕಾ, ಅಲ್ಲಿ ಈಸ್ ಇರಬೇಕಾಗಿತ್ತು. ದ ಕ್ಯಾಪ್ಟನ್ ಅಲಾಂಗ್ ವಿತ್ ಹಿಸ್ ಟೀಮ್ ಈಸ್ ಪ್ರಾಕ್ಟೀಸಿಂಗ್ ವೆರಿ ಹಾರ್ಡ್. ಕ್ಯಾಪ್ಟನ್ ಸಿಂಗ್ಯುಲರ್ ಆಗಿರೋದ್ರಿಂದ ಅಲ್ಲಿ ಆರ್ ಬರೋದು ತಪ್ಪು. ಸೊ ಬಿಯಲ್ಲಿ ತಪ್ಪಿದೆ. ಸಪೋಸಿಂಗ್ ಇಫ್ ಇಟ್ ರೈನ್ಸ್ ವಾಟ್ ಶಾಲ್ ವಿ ಡೂ. ಸಪೋಸಿಂಗ್ ಮತ್ತು ಇಫ್ ಅನ್ನುವಂಥದ್ದು ಎರಡೂ ಪದನೂ ಒಂದೇ ಸೆಂಟೆನ್ಸಲ್ಲಿ ಬಳಸೋದಿಲ್ಲ. ಸಪೋಸಿಂಗ್ ಇಫ್ ಬೇಡ, ಸಪೋಸಿಂಗ್ ಇಟ್ ರೈನ್ಸ್ ವಾಟ್ ಶಾಲ್ ವಿ ಡೂ, ಅಥವಾ ಇಫ್ ಇಟ್ ರೈನ್ಸ್ ವಾಟ್ ಶಾಲ್ ವಿ ಡೂ. ಸೊ ಹಾಗಾಗಿ ಎಯಲ್ಲಿ ಎರರ್ ಇದೆ. ಸೊ ಈ ರೀತಿ ನಿಮಗೆ ಒಂದೇ ಸೆಂಟೆನ್ಸ್ನ ಕೊಟ್ಟು ಇದನ್ನು ಭಾಗವಾಗಿ ಮಾಡಿ ಕೇಳ್ತಾರೆ. ಯೂಶಲಿ PU ಬೇಸ್ಡಾಗಿ ಎಕ್ಸಾಮ್ಸಲ್ಲಿದ್ದಾಗ ಈ ರೀತಿಯ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ದೇರ್ ಆರ್ ನೋ ಕಂಡಕ್ಟೆಡ್ ಟೂರ್ಸ್ ಫಾರ್ ಟೂರಿಸ್ಟ್ ಟು ವಿಸಿಟ್ ಆಲ್ ದ ಇಂಪಾರ್ಟೆಂಟ್ ಪ್ಲೇಸಸ್. ಟೂರಿಸ್ಟ್ ಅಂತ ಇದೆ, ಸೊ ವಿ ಹ್ಯಾವ್ ಟು ಆ್ಯಡ್ ಎಸ್ಟ್, ಟೂರಿಸ್ಟ್ಸ್ ಆಗಬೇಕಿತ್ತು. ಸೊ ಎಲ್ಲಿ ರಾಂಗ್ ಇದೆ, ಸಿ ಯಲ್ಲಿ ರಾಂಗ್ ಇದೆ. ನನ್ ಆಫ್ ಟೂ ಗರ್ಲ್ಸ್ ಹೂ ವರ್ ಪ್ರೆಸೆಂಟ್ ಅಪಿಯರ್ ಟು ಬಿ ಇನ್ಕ್ಲೈನ್ ಟು ಲಿಸನ್ ದ ಸೇಮ್ ಅಡ್ವೈಸ್. ನನ್ ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಯಾರೂ ಇಲ್ಲ ಅಥವಾ ನಥಿಂಗ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನನ್ನ ಬದಲಾಗಿ ನೈದರ್ ಅನ್ನೋ ವರ್ಡನ್ನು ಅಲ್ಲಿ ಆ್ಯಡ್ ಮಾಡ್ಬೋದಿತ್ತಲ್ವಾ. ನನ್ ಆಫ್ ಟೂ ಗರ್ಲ್ಸ್ ಅನ್ನೋವಂಥದ್ದು ತಪ್ಪು. ಇನ್ಸ್ಟೆಡ್ ಆಫ್ ದ್ಯಾಟ್ ನೈದರ್ ಆಫ್ ಟೂ ಗರ್ಲ್ಸ್ ಅಂತ ಇದ್ದಿದ್ರೆ ಸರಿ ಹೋಗ್ತಾ ಇತ್ತು. ಸೊ ಹಾಗಾಗಿ ಎಯಲ್ಲಿ ತಪ್ಪಿದೆ. ಸೊ ದ ಆನ್ಸರ್ ಈಸ್ ಎ. ಎವ್ರಿ ಒನ್ ನೋಸ್ ದ್ಯಾಟ್ ದ ಲಿಯೋಪಾರ್ಡ್ ಈಸ್ ಫಾಸ್ಟರ್ ಆಫ್ ಆಲ್ ಅನಿಮಲ್ಸ್. ಇಲ್ಲಿ ತುಂಬ ಕ್ಲಿಯರ್ ಆಗಿದೆ. ಇದೊಂದು ಕಂಪ್ಯಾರಿಟಿವ್ ಅನಾಲಿಸಿಸ್. ಕಂಪ್ಯಾರಿಟಿವ್ ಅನಾಲಿಸಿಸಲ್ಲಿ ಎಲ್ಲಿ ಏನು ಆ್ಯಡ್ ಮಾಡಬೇಕು, ಫಾಸ್ಟರ್ ದ್ಯಾನ್ ಆಗಬೇಕಿತ್ತಲ್ವಾ. ಫಾಸ್ಟರ್ ದ್ಯಾನ್ ಎನಿ ಅದರ್ ಅನಿಮಲ್ಸ್, ಬಿಕಾಸ್ ಇಟ್ ಈಸ್ ವೆರಿ ಕ್ಲಿಯರ್. ಎವ್ರಿ ಒನ್ ನೋಸ್ ದಟ್ ದ ಲಿಯೋಪಾರ್ಡ್ ಈಸ್ ಫಾಸ್ಟರ್ ದ್ಯಾನ್. ಸೊ ಎಲ್ಲಿ ತಪ್ಪಾಗಿದೆ, ಡಿಯಲ್ಲಿ ತಪ್ಪಾಗಿದೆ. ಸೊ ಇದೊಂದು ಕಂಪ್ಯಾರಿಟಿವ್ ಡಿಗ್ರಿ ಬೇಸ್ಡಾಗಿ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ವಾ, ಈ ಥರ ನಿಮಗೆ ಕಾಮನ್ ಎರರ್ಸ್ ಡಿಕ್ಟೇಟ್ ಮಾಡಬೇಕಾದ್ರೆ ನಿಮಗೆ ಸಮ್ಟೈಮ್ ಡಿಗ್ರೀಸ್ ಮೇಲಿರುತ್ತೆ, ಟೆನ್ಸಸ್ ಮೇಲಿರುತ್ತೆ, ಪ್ಲೂರಲ್ ಅಥವಾ ಸಿಂಗ್ಯುಲರ್ ಫಾರ್ಮ್ ಮೇಲೆ ಕೂಡ ಇರುತ್ತೆ. ನೆಕ್ಸ್ಟ್ ನೋಡಿ, ಆ್ಯಸ್ ಅವರ್ ರೂಮ್ ವಾಸ್ ಅಪ್ಸ್ಟೇರ್ಸ್ ಸೊ ವಿ ಡಿಡ್ ನಾಟ್ ಹಿಯರ್ ಹಿಮ್. ಇಲ್ಲಿ ತುಂಬ ಕ್ಲಿಯರ್ ಆಗಿದೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಆ್ಯಸ್ ಅಥವಾ ಸೋ ಇಂದ ಸ್ಟಾರ್ಟ್ ಆಗಿದೆ ಅಂತಂದರೆ ಎರಡು ಸಲ ನಾವು ಆದ್ದರಿಂದ ಹಾಗಾಗಿ ಅಂತ ಬಳಸೋ ಅವಶ್ಯಕತೆ ಇಲ್ಲ. ಆ್ಯಸ್ ಅವರ್ ರೂಮ್ ವಾಸ್ ಅಪ್ಸ್ಟೇರ್ಸ್ ವಿ ಡಿಡ್ ನಾಟ್ ಹಿಯರ್ ಹಿಮ್, ಇಲ್ಲಿ ಸೋನ ಅವಶ್ಯಕತೆ ಇರಲಿಲ್ಲ. ಸೋ ಎಲ್ಲಿ ತಪ್ಪಾಗಿದೆ, ಬಿಯಲ್ಲಿ ತಪ್ಪಾಗಿದೆ. ಸೋ ಇರಲಿಲ್ಲ ಅಂತಂದರೆ ದ ಸೆಂಟೆನ್ಸ್ ಈಸ್ ಪರ್ಫೆಕ್ಟ್. ಎವ್ರಿ ಮ್ಯಾನ್, ವುಮನ್ ಆ್ಯಂಡ್ ಚೈಲ್ಡ್ ಈಸ್ ನೌ ಅವೇರ್ ಆಫ್ ದ ಟೆರಿಬಲ್ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯಾಬಿಟ್ ಆಫ್ ಸ್ಮೋಕಿಂಗ್.
ಸೊ ಇಲ್ಲಿ ಹ್ಯಾಬಿಟ್ ಆಫ್ ಸ್ಮೋಕಿಂಗಿಂದ ಆಗುವ ತೊಂದರೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ಸೊ ಇಲ್ಲಿ ದ ಹ್ಯಾಬಿಟ್ ಆಫ್ ಸ್ಮೋಕಿಂಗ್ ಅಂತೇಳಿ ಆಗಬೇಕಿತ್ತು. ಎಲ್ಲಿ ತಪ್ಪಿದೆ? ಡಿಯಲ್ಲಿ ತಪ್ಪಿದೆ. ರಾಮು ಈಸ್ ದ ಎಲೆಕ್ಟೆಡ್ ಲೀಡರ್ ಆ್ಯಂಡ್ ಆಲ್ಸೋ ಎ ಪರ್ಸನ್ ಹೂ ವಿ ಆಲ್ ಕ್ಯಾನ್ ಕನ್ಫೈಡ್ ಇನ್. ಸೊ ಇದರಲ್ಲಿ ಯಾವುದೇ ರೀತಿಯಾಗಿರೋಂಥ ಎರರ್ಸ್ ಇಲ್ಲ. ಅಬ್ಸರ್ವ್ ಮಾಡಿ, ರಾಮು ಈಸ್ ದ ಎಲೆಕ್ಟೆಡ್ ಲೀಡರ್ ಆ್ಯಂಡ್ ಆಲ್ಸೋ ಎ ಪರ್ಸನ್ ಹೂ ವಿ ಕ್ಯಾನ್ ಕನ್ಫೈನ್ ಹಿಮ್. ಸೊ ಗ್ರಾಮ್ಯಾಟಿಕಲ್ ಆಗಿ ಕೂಡ ಸರಿಯಾಗಿದೆ. ಸೊ ಕೆಲವೊಮ್ಮೆ ನೋ ಎರರ್ ಆನ್ಸರ್ ಆಗುತ್ತೆ. ನಾವೇನೋ ತಪ್ಪಿದೆ ಅಂತ ನಾವೇ ಹುಡುಕೋ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬೇಸಿಕ್ ಗ್ರಾಮರ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದಿಸ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೆಂಟೆನ್ಸ್ ಕರೆಕ್ಷನ್ ಇದು ಸ್ವಲ್ಪ ಬೇರೆ ಥರ ಇರುತ್ತೆ. ಇಲ್ಲಿ ಡಿವೈಡ್ ಮಾಡಿರೋದಿಲ್ಲ ಅವರು. ಸೊ ನೀವು ಅದನ್ನು ಓದಿ ಎಲ್ಲಿ ಏನು ಮಿಸ್ ಆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಬನ್ನಿ ಫಸ್ಟ್ ಒನ್ನನ್ನು ನೋಡೋಣ. ಹಿ ಈಸ್ ಟೂ ಇಂಪಾರ್ಟೆಂಟ್ ಫಾರ್ ಟಾಲರೇಟಿಂಗ್ ಎನಿ ಡಿಲೈ. ಅಬ್ಸರ್ವ್ ಮಾಡಿ, ಹಿ ಈಸ್ ಟೂ ಇಂಪಾರ್ಟೆಂಟ್ ಫಾರ್ ಟಾಲರೇಟಿಂಗ್ ಎನಿ ಡಿಲೈ ಅನ್ನೋದು ರಾಂಗ್. ಅವರೇ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಈಸ್ ಟು ಟಾಲರೇಟ್, ಟು ಟಾಲರೇಟಿಂಗ್, ಎಟ್ ಟಾಲರೇಟಿಂಗ್, ವಿತ್ ಟಾಲರೇಟಿಂಗ್. ಸೊ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಕೂಡ ING ಫಾರ್ಮ್ನೇ ಕೊಟ್ಟಿದ್ದಾರೆ. ಬಟ್ ಏನು ಮಾಡಿದ್ದಾರೆ? ಪ್ರಿಪೋಸಿಷನ್ನ ಮಾತ್ರ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ರಾಂಗ್. ಹಿ ಈಸ್ ಟು ಇಂಪಾರ್ಟೆಂಟ್ ಟು ಟಾಲರೇಟ್ ಎನಿ ಡಿಲೈ. ಕಂಟಿನ್ಯೂಸ್ ಟೆನ್ಸಿನ ಅವಶ್ಯಕತೆ ಅಲ್ಲಿ ಇಲ್ಲ. The performance of our players was rather worse than I had expected. ಇಲ್ಲೇನಿದೆ? ಹ್ಯಾಡ್ ಇದೆ ಅಲ್ವಾ? ಸೊ ಇಲ್ಲೇನಾಗಬೇಕು? ವರ್ಸ್. The performance of our players was rather worse than I had expected is the right answer. ಯಾಕೆ ಮೇಡಮ್ ಹ್ಯಾಡ್? ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎರಡೇ ಕಡೆ ಹ್ಯಾಡ್ ಇರೋದು. ಇಲ್ಲಿ ವಾಸ್ ಇದೆ, ಇಲ್ಲಿ ವರ್ಸ್ ದ್ಯಾನ್ ಇದೆ. ಸೊ ಆಲ್ರೆಡಿ ಪರ್ಫಾರ್ಮೆನ್ಸ್ ಆಗಿದೆ. ಸೊ ಶಿ ಈಸ್ ಟಾಕಿಂಗ್ ಇನ್ ಎ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾಗಿ ವಿ ಶುಡ್ ಹ್ಯಾಡ್. ಶೇಪ್ಸ್ ಆಫ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ವರ್ ವರ್ಷಿಪ್ಡ್ ಬೈ ಪೀಪಲ್. ನಾವು ದೇವರ ಒಂದು ಏನು ಇಮೇಜಸ್ ಇದೆ ಅಲ್ವಾ, ಅದನ್ನು ಶೇಪ್ಸ್ ಅಂತ ಹೇಳಿ ಬರೆಯೋದಿಲ್ಲ. ಇಮೇಜಸ್ ಆಫ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಆರ್ ವರ್ಷಿಪ್ಡ್ ಬೈ ಪೀಪಲ್. ಪದಗಳನ್ನು ಬಳಕೆ ಮಾಡುವ ರೀತಿಯ ಮೇಲೆ ಕೂಡ ಇದು ಡಿಪೆಂಡ್ ಆಗಿರುತ್ತೆ. Maria unnecessarily picked up a quarrel with Rani and left the party hurried. ಚಾಯ್ಸ್ ನೋಡಿ ಏನೇನಿದೆ? ಹ್ಯಾಸ್ ಪಿಕ್ಡ್ ಅಪ್, ಪಿಕ್ಡ್ ಆನ್, ಪಿಕ್ಡ್, ಪಿಕ್ಕಿಂಗ್ ಅಪ್. ಪಿಕ್ಡ್ ಅಪ್ ಅನ್ನೋವಂಥದ್ದು ಯಾವ ರೀತಿಯಾಗಿರುವಂತಹ ಪದ ಇಂಗ್ಲೀಷ್ನಲ್ಲಿ? ಇದು ವರ್ಬ್ನ ರೆಪ್ರೆಸೆಂಟ್ ಮಾಡುತ್ತೆ, ಇದು ಪ್ರಿಪೋಸಿಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಈಸ್ ಈಕ್ವಲ್ ಟು ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಫ್ರೇಸಲ್ ವರ್ಬ್ಸ್ ಅಂದ್ರೇನು? ಡೋಂಟ್ ವೆರಿ, ಐಲ್ ಎಕ್ಸ್ಪ್ಲೇನ್ ಯು ಲೇಟರ್. ಯಾಕಂದರೆ ಅದ್ರಲ್ಲಿ ತುಂಬ ಬರುತ್ತೆ ಫ್ರೇಸಲ್ ವರ್ಬ್ಸಲ್ಲಿ. ಮತ್ತೆ ನಿಮಗೆ ಅದನ್ನು ನೀವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೇಬೇಕು, ಬಿಕಾಸ್ ಅದು ಎಕ್ಸಾಮ್ಸಲ್ಲಿ ನಿಮಗೆ ಕಂಪಲ್ಸರಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಫೈಂಡ್ ಔಟ್ ಅನ್ನೋವಂಥ ಒಂದು ಪದ ಇದೆ ಅಲ್ವಾ? ಫೈಂಡ್ ಅನ್ನೋವಂಥದ್ದು ವರ್ಬ್, ಔಟ್ ಅನ್ನೋವಂಥದ್ದು ಪ್ರಿಪೋಸಿಷನ್. ಇದಕ್ಕೂ ಕೂಡ ಫೈಂಡಿಗೆ ಬೇರೆ ಮೀನಿಂಗ್ ಇದೆ, ಔಟಿಗೆ ಬೇರೆ ಮೀನಿಂಗ್ ಇದೆ. ಇದೆರಡನ್ನೂ ಆ್ಯಡ್ ಮಾಡಿದಾಗ ಫೈಂಡ್ ಔಟ್ ದ ಮೀನಿಂಗ್, ಹುಡುಕು ಅನ್ನೋ ಮೀನಿಂಗ್ ಬರುತ್ತಲ್ವ ಹಾಗೆ. ಹಾಗಾದರೆ ಇಲ್ಲಿ ಪಿಕ್ಡ್ ಅಪ್ ಅನ್ನೋವಂಥದ್ದು ಬೇರೆ ಮೀನಿಂಗ್ನ ಕೊಡತ್ತೆ ಅಂತ ಹೇಳಿದೆ. ಏನು ಚೇಂಜ್ ಆಗಬೇಕು? ಅಪ್ ಅನ್ನೋದು ಅವಶ್ಯಕತೆ ಇಲ್ಲ, ಜಸ್ಟ್ ಪಿಕ್ಡ್. ಮರಿಯಾ ಅನ್ನೆಸರಿಲಿ ಪಿಕ್ಡ್ ಎ ಕ್ವಾರಲ್ ವಿತ್ ರಾಣಿ ಆ್ಯಂಡ್ ಲೆಫ್ಟ್ ದ ಪಾರ್ಟಿ ಹರೀಡ್ ಈಸ್ ದ ಪ್ರಾಪರ್ ಆನ್ಸರ್. ಯಾವ ರೀತಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಲ್ಲಿ ಅದರದ್ದು ಒಳಗಡೆ ಮೀನಿಂಗೇ ಬೇರೆ ಥರ ಇರುತ್ತೋ ಹಾಗೆಯೇ ಫ್ರೇಸಲ್ ವರ್ಬ್ಸ್ನಲ್ಲೂ ಕೂಡ ಮೀನಿಂಗ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಲಾಸ್ಟ್ ಕ್ವಶನ್ ನೋಡೋಣ. ದಿಸ್ ಗರ್ಲ್ ರೋಟ್ ಆನ್ ಎಸ್ಸೆ so well that her teacher was exceedingly pleased with her. ಸೊ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಅವ್ರು ಬರೆದಿರೋಂಥ ಎಸ್ಸೆಯಿಂದ ಅವರ ಟೀಚರಿಗೆ ಒಂದು ಪಾಸಿಟಿವ್ ಆಗಿರೋಂಥ ಸೆನ್ಸ್ ಆಗಿದೆ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಆ್ಯನ್ ಸಬ್ಸ್ಟಿಟ್ಯೂಟ್ ಆಗಿ ನಾವು ದಾನ ಬರೆದ್ರೆ ಈ ಸೆಂಟೆನ್ಸಿಗೆ ಪ್ರಾಪರ್ ಆಗಿರೋಂಥ ಮೀನಿಂಗ್ ಸಿಗುತ್ತೆ. ಸೊ ದ ಆನ್ಸರ್ ಎಲ್ಲಿ ರಾಂಗ್ ಇದೆ? ಬಿ ಯಲ್ಲಿ ರಾಂಗ್ ಇದೆ. ಸೊ ಕೆಲವೊಂದು ಸಲ ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಕೆಲವೊಂದು ಸಲ ಅಂದರೆ ಸೆಂಟೆನ್ಸ್ನ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ಅಲ್ಲಾಗಿರುವಂಥ ಎರರ್ಸ್ನ ನೀವು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಸೆಷನಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಹಾಗೆಯೇ ಪೇರ್ ಆಫ್ ವರ್ಡ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಯಾವ್ಯಾವ ರೀತಿ ಮಾಡಲಲ್ಲಿ ನೀವೇ ಆನ್ಸರ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ ನನ್ನ ಚಾನಲ್ನ ಇನ್ನೂ ನೀವು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.